ಮೋದಿ ಅವರ ಪ್ರಮಾಣ ವಚನಕ್ಕೆ ನಾವು ಈಗಷ್ಟೇ ಹೇಳ್ತಾ ಇದ್ವಿ, ವಿಶೇಷ ಗಣ್ಯಾತಿ ಗಣ್ಯರಿಗೆ ಆಹ್ವಾನ ಹೋಗಿದೆ. ಇನ್ನೊಂದು ಕಡೆಗೆ ಪೇಜಾವರ ಶ್ರೀಗಳಿಗೂ ಕೂಡ ಆಹ್ವಾನ ಬಂದಿರೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ತಡರಾತ್ರಿ ಪ್ರಧಾನಿ ಕಚೇರಿಯಿಂದ ಫೋನ್ ಕರೆ ಬಂದಿದೆ. ಬೆಳಗ್ಗೆ 11:30ಕ್ಕೆ ದೆಹಲಿಗೆ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಗಳು ತೆರಳಲಿದ್ದಾರೆ. ಬೆಂಗಳೂರು ಏರ್ಪೋರ್ಟ್ನಿಂದ ಪೇಜಾವರ ಶ್ರೀಗಳು ಹೊರಡ್ತಾರೆ ಅನ್ನೋ ಮಾಹಿತಿ ಇದೆ. ನಿರೀಕ್ಷೆ ಅಂತೂ ಇತ್ತು, ಇವರಿಗೆ ಇನ್ವೈಟ್ ಬಂದೇ ಬರುತ್ತೆ ಅಂತ. ಯಾಕಂದ್ರೆ ದೆಹಲಿಯ ದೊರೆಗಳು ಯಾರಿದ್ದಾರೆ, ಬಿಜೆಪಿಯ ನಾಯಕರು, ಅವರ ಜೊತೆಗೆ RSS ಜೊತೆಗೆ ಅತ್ಯಂತ ಉತ್ತಮ ಒಡನಾಟವನ್ನ ಹೊಂದಿರುವಂತಹ ಮಠಗಳು ಯಾವುದು ಅಂತ ಕೇಳಿದಾಗ ಕರ್ನಾಟಕದಲ್ಲಿ ಉಡುಪಿಯ ಕೃಷ್ಣ ಮಠದ ಬಗ್ಗೆ ನಾವು ಪ್ರತಿ ಸಲ ಕೂಡ ಕೇಳ್ತಾ ಇರ್ತೀವಿ. ಹಾಗೆ ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳು ಉತ್ತರ ಭಾರತದಲ್ಲಿ ನಡೆದ್ರೂ ಕೂಡ ಇವರ ನೇತೃತ್ವ ಇರುತ್ತೆ, ಇವರ ಭಾಗವಹಿಸುವಿಕೆ ಇರುತ್ತೆ. ಮತ್ತೆ ರೈಟ್ ವಿಂಗ್ ಐಡಿಯಾಲಜಿಗಳನ್ನ ಸಮಯ ಹಾಗೂ ಅವಕಾಶ ಸಿಕ್ಕಾಗ್ಲೆಲ್ಲ ಯಾವುದೇ ಹಿಂಜರಿಕೆ ಇಲ್ಲದೆ ಪ್ರತಿಪಾದಿಸುವಂತಹ ಕೆಲವು ಸ್ವಾಮೀಜಿಗಳಲ್ಲಿ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಗಳು ಕೂಡ ಒಬ್ರು. ಹೀಗಾಗಿ ನಿರೀಕ್ಷೆಯಂತೆ ಅವ್ರಿಗೂ ಕೂಡ ಇನ್ವೈಟ್ ಬಂದಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಬಹುತೇಕ ತುಂಬಾ ಜನ ಗಣ್ಯರಿಗೆಲ್ಲ ಅಂದ್ರೆ ಒಂದು 2 hours 3 hours ನಲ್ಲಿ ಡೆಲ್ಲಿ ರೀಚ್ ಆಗ್ತಕ್ಕಂಥವ್ರಿಗೆಲ್ಲ ನಿನ್ನೆ ತಡರಾತ್ರಿನೇ ಕಾಲ್ ಹೋಗಿದೆ ಅಂತಕ್ಕಂಥ ಮಾಹಿತಿ ಇದೆ. ಯಾಕೆಂದ್ರೆ ಇವತ್ತು ಅವರು ಬೆಳಗ್ಗೆ ಹೊರಟರು, ಮಧ್ಯಾಹ್ನ ಹೊರಟರು, ಸಾಯಂಕಾಲದಷ್ಟೊತ್ತಿಗೆಲ್ಲ ಡೆಲ್ಲಿ ತಲುಪಬಹುದು ಆರಾಮವಾಗಿ. ಹಾಗಾಗಿ ಬಹುತೇಕ ನಮ್ಮ ರಾಜ್ಯ ಅಂತಾನೆ ಅಲ್ಲ, ಬೇರೆ ಬೇರೆ ರಾಜ್ಯದಲ್ಲಿರ್ತಕ್ಕಂಥ ಗಣ್ಯರಿಗೂ ಕೂಡ, ಫಾರ್ ಎಕ್ಸಾಂಪಲ್ ರಜನಿಕಾಂತ್ ಅವ್ರಿಗೂ ನಿನ್ನೆ ರಾತ್ರಿನೇ ಕರೆ ಹೋಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಅವರನ್ನು ಪ್ಲಾನ್ ಮಾಡ್ಕೊಂಡಿದ್ದಾರೆ, ಯಾರು ದೆಹಲಿಯನ್ನ ಎಷ್ಟು ಗಂಟೆಗೆ ರೀಚ್ ಆಗಬಹುದು ಅಂತ. ಅದರ ಪ್ರಕಾರ ಒಂದೊಂದಾಗಿ ಒಬ್ಬೊಬ್ಬರಿಗೆ ಕಾಲ್ ಹೋಗ್ತಾ ಇದೆ ಅಂತಕ್ಕಂಥ ಮಾಹಿತಿ. ಉಡುಪಿಯ ಪೇಜಾವರ ಮಠದ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಗಳಿಗೆ ಕೂಡ ನಿನ್ನೆ ತಡರಾತ್ರಿ ಕರೆ ಬಂದಿತ್ತು. ಅದರ ಪ್ರಕಾರ ಅವರು ತಡರಾತ್ರಿ ಉಡುಪಿಯಿಂದ ಆಗಮಿಸಿದ್ದಾರೆ ಬೆಂಗಳೂರಿಗೆ. ಬೆಂಗಳೂರಿನಿಂದ ಇವತ್ತು 11:30 ವಿಮಾನಕ್ಕೆ ಅವರು ದೆಹಲಿಗೆ ಪ್ರಯಾಣವನ್ನು ಮಾಡ್ತಾರೆ. ಇನ್ನು ಮೋದಿ ಸಂಪುಟದ ಕೆಲವು ಸಚಿವರಿಗೆ ಕರೆ ಹೋಗಿದೆ. ಅಂದ್ರೆ ಪ್ರಮಾಣ ವಚನಕ್ಕೆ ರೆಡಿಯಾಗಿ ಅನ್ನೋ ರೀತಿಯಲ್ಲಿ ಅವರಿಗೆ ಕರೆ ಹೋಗಿದೆ. ಭಾವಿ ಸಚಿವರುಗಳು ಕೂಡ JDUಗೆ 2, TDPಗೆ 3 ಸಚಿವ ಸ್ಥಾನ ಬಹುತೇಕ ಫಿಕ್ಸ್ ಅಂತ ಹೇಳ್ತಾ ಇದ್ದಾರೆ. 11:30ಕ್ಕೆ ಟೀ ಪಾರ್ಟಿಯನ್ನು ಕರೆದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಅದರಲ್ಲಿ ಪ್ರಮುಖವಾಗಿ ಅಮಿತ್ ಶಾ, ನಿತಿನ್ ಗಡ್ಕರಿ, ರಾಜನಾಥ್ ಸಿಂಗ್ ಹಾಗೆಯೇ ಕುಮಾರಸ್ವಾಮಿ ಇವರೆಲ್ಲರಿಗೂ ಕೂಡ ಕರೆ ಹೋಗಿದೆ. ಮೋದಿ ಟೀ ಪಾರ್ಟಿಯಲ್ಲಿ ಭಾಗಿಯಾಗುವವರಿಗೆ ಬಹುತೇಕ ಸಚಿವ ಸ್ಥಾನ ಅಥವಾ ಇವತ್ತು ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ ಅಂತ. ಬರೆದಿದ್ದವ್ರಿಗೆ ಇಲ್ವೇ ಇಲ್ಲ ಅಂತಲ್ಲ, 2ನೇ ಹಂತದಲ್ಲಿ ಮಾಡ್ಕೋಬಹುದು. ಇವತ್ತು ಯಾರ್ಯಾರಿಗೆ ಕರೆ ಹೋಗಿದೆ, ಪ್ರಮುಖವಾಗಿ JDUಗೆ 2 ಸಚಿವ ಸ್ಥಾನ ಫಿಕ್ಸ್ ಮಾಡಿದ್ದಾರೆ. ಹಾಗೆಯೇ TDPಗೆ 3 ಸಚಿವ ಸ್ಥಾನವನ್ನು ಫಿಕ್ಸ್ ಮಾಡಿದ್ದಾರೆ. ಅವರ ಜೊತೆಯಲ್ಲಿ ಕೆಲವು BJPಯ ಪ್ರಮುಖ ಟಾಪ್ ಲೀಡರ್ಸ್ ಅಂತ ನಾವೇನು ಕರಿತೀವಿ, ಅಂದರೆ ಫ್ರಂಟ್ ಲೈನ್ ಲೀಡರ್ಸ್ ಅಂತ, ಅದರಲ್ಲಿ ಗೃಹ ಸಚಿವ ರಾಜನಾಥ್ ಸಿಂಗ್, ನಿತಿನ್ ಗಡ್ಕರಿ ಇವರೆಲ್ಲರಿಗೂ ಕೂಡ ಕರೆ ಹೋಗಿದೆ. ಜಿತಿನ್ ರಾಮ್ ಮಾಂಝಿ ಅವ್ರಿಗೂ ಕರೆ ಹೋಗಿದೆ. ಕುಮಾರಸ್ವಾಮಿ ಅವರಿಗೆ ಕಾಲ್ ಬಂದಿದೆ. ಐ ಥಿಂಕ್ ಕುಮಾರಸ್ವಾಮಿ ಅವರು ಡೆಲ್ಲಿನಲ್ಲೇ ಇದ್ದಾರೆ ಅಂತ ಅನಿಸ್ತಾ ಇದೆ. ಸೊ ಅವರೆಲ್ಲರಿಗೂ ಕೂಡ ಕರೆ ಹೋಗಿರೋದ್ರಿಂದ ಅವರೆಲ್ಲರೂ ಕೂಡ ಇವತ್ತು 11:30ಕ್ಕೆ ಟೀ ಪಾರ್ಟಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸೊ ಯಾರ್ಯಾರಿಗೆ ಮಂತ್ರಿ ಅಂತ ಅನ್ಬಿಟ್ಟು ಓಕೆ, ಅಮಿತ್ ಶಾ ಅವರು ನರೇಂದ್ರ ಮೋದಿ ಅವರ ನೆರಳಿನಂತೆ ರಾಜಕಾರಣವನ್ನು ನಡೆಸಿಕೊಂಡು ಬಂದವರು, ಪ್ರಬಲ ಖಾತೆಗಳನ್ನು ನಿರ್ವಹಿಸಿದವರು, ಗುಜರಾತ್ ರಾಜಕಾರಣದಿಂದ ದೆಹಲಿ ರಾಜಕಾರಣದ ತನಕ ಜೊತೆಯಾಗಿದ್ದಾರೆ. ಸೊ ಮಂತ್ರಿ ಆಗ್ತಾರೆ ಅನ್ನೋ ನಿರೀಕ್ಷೆ ಖಂಡಿತ. ಇನ್ನು ರಾಜನಾಥ್ ಸಿಂಗ್ ಉತ್ತರ ಪ್ರದೇಶದ ಲಕ್ನೋದಿಂದ ಗೆದ್ದಿರ್ತಕ್ಕಂಥವ್ರು, ರಕ್ಷಣಾ ಸಚಿವರಾಗಿ ಕೆಲಸ ಮಾಡಿರ್ತಕ್ಕಂಥವ್ರು, ಅಪಾರ ಅನುಭವ ಇರತಕ್ಕಂಥವ್ರು. ಹಾಗಾಗಿ ರಾಜನಾಥ್ ಸಿಂಗ್ ಅವರಿಗೆ ಈ ಸರ್ತಿ ಅವಕಾಶ ಹೋಗಿದೆ. ಪ್ರಹ್ಲಾದ್ ಜೋಶಿ ಅವರು, ಇವರಿಗೆ ಕ್ಯಾಬಿನೆಟ್ ದರ್ಜೆ ಸ್ಥಾನಮಾನ ಲಾಸ್ಟ್ ಟೈಮ್ ತರನೇ ಸಿಗುತ್ತಾ ಅಥವಾ ಸ್ವತಂತ್ರ ಖಾತೆಯನ್ನು ಕೊಡ್ತಾರಾ? ಈ ಕುತೂಹಲಗಳಿದೆ. ಮಿನಿಸ್ಟರ್ ಆಗೋದು ಫಿಕ್ಸು, ಬಟ್ ಯಾವ ಖಾತೆ ಅನ್ನೋದು ಕುತೂಹಲ. ಸಾಧ್ಯಾಸಾಧ್ಯತೆಗಳ ಬಗ್ಗೆ ಚರ್ಚೆ ನಡೀತಾ ಇದೆ. ಇನ್ನು ಬಸವರಾಜ ಬೊಮ್ಮಾಯಿ ಕರ್ನಾಟಕದಿಂದ ವೀರಶೈವ ಲಿಂಗಾಯತ ಕೋಟಾದಲ್ಲಿ ಅವರಿಗೆ ಈ ಸರ್ತಿ ಸಿಗಬಹುದು. ಯಾಕಂದ್ರೆ ಇವರಿಗೆ ತುಂಬಾ ಟಫ್ ಕಾಂಪಿಟೇಷನ್ ಕೊಡ್ತಾ ಇದ್ದು ಜಗದೀಶ್ ಶೆಟ್ಟರ್ ಆಗಿರಬಹುದು ಅಥವಾ ಯಡಿಯೂರಪ್ಪನವರ ಪುತ್ರ ರಾಘವೇಂದ್ರ ಅವರಾಗಿರಬಹುದು. ನೋಡೋಣ. ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಹೆಸರು ಕೂಡ ಮುನ್ನೆಲೆಯಲ್ಲಿದೆ. ಸೊ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನನ ಅಥವಾ ಸ್ವತಂತ್ರ ಖಾತೆನ ಅಥವಾ MOS ಇವ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಇದೆ. ಇನ್ನು ಮಧ್ಯಪ್ರದೇಶದಿಂದ ಜ್ಯೋತಿರಾದಿತ್ಯ ಸಿಂಧಿಯಾ ಇವ್ರಿಗೂ ಕೂಡ ಮಂತ್ರಿಗಿರಿ ಬಹುತೇಕ ಫಿಕ್ಸ್ ಅಂತ ಹೇಳ್ತಾ ಇದ್ದಾರೆ. ಕೆಲವರಿಗೆ ಮಂತ್ರಿಗಿರಿ ಕೊಡಲೇಬೇಕಾದ ಅನಿವಾರ್ಯತೆಗಳಿದೆ. ಅದು ಬಿಜೆಪಿಯಲ್ಲೇ ಅನಿವಾರ್ಯತೆ ಇದೆ. ನಿಮಗೆ ಮಿತ್ರ ಪಕ್ಷಗಳ ಲೆಕ್ಕ ಹೇಳ್ತಿಲ್ಲ, ಬಿಜೆಪಿಯಲ್ಲೇ ಆ ಕೋಟಾದಲ್ಲಿ ಬರ್ತಕ್ಕಂಥದ್ದು ಜ್ಯೋತಿರಾದಿತ್ಯ ಸಿಂಧ್ಯಾ. ಮಹಾರಾಷ್ಟ್ರದ ಪ್ರಮುಖ ನಾಯಕ ನಿತಿನ್ ಗಡ್ಕರಿ ಇವರು ಕೂಡ ಅಷ್ಟೇನೆ ಒಂದು ಬಿಜೆಪಿಯಲ್ಲಿ ತಮ್ಮ ಕಾರ್ಯಕ್ಷಮತೆ ಏನು ಅನ್ನೋದನ್ನ ಪ್ರೂವ್ ಮಾಡ್ಕೊಂಡಿದ್ದಾರೆ. RSS ಜೊತೆಗಿನ ಸಂಬಂಧ, ಎರಡೂ ಕಡೆ ಸಂಪರ್ಕ ಕೊಂಡಿಯಂತೆ ಕೆಲಸ ಮಾಡೋರು ನಿತಿನ್. ಮಹಾರಾಷ್ಟ್ರದ ಮತ್ತೊಬ್ಬ ಟಾಪ್ ಲೀಡರ್ ಪಿಯೂಷ್ ಗೋಯಲ್, ಇವ್ರನ್ನು ಕೂಡ ಮಂತ್ರಿ ಸ್ಥಾನಕ್ಕೆ ಈಗ ಪ್ರಮುಖವಾಗಿ ಪರಿಗಣಿಸಲಾಗಿದೆ. ತುಂಬಾ ಒಳ್ಳೆಯ
ದಕ್ಷ ಆಡಳಿತಗಾರ, ದಕ್ಷ ಮಂತ್ರಿ ಅಂತ ಹೆಸರು ಪಡೆದವರು. ಹಿಮಾಚಲ ಪ್ರದೇಶದಿಂದ ಬರ್ತಾ ಇರುವಂತಹ ಅನುರಾಗ್ ಠಾಕೂರ್ ಅವರಿಗೆ ಈ ಸಲ ಕೂಡ ಮಂತ್ರಿ ಭಾಗ್ಯ ಸಿಗಬಹುದು. ಲಾಸ್ಟ್ ಟೈಮ್ ಇವರಿಗೆ MOS ಸಿಕ್ಕಿತ್ತು. ಈ ಸಲ ಅದರ ಅಪ್ಗ್ರೇಡೇಷನ್ ಸಿಗುತ್ತಾ ಅಥವಾ MOSಗೆ ಸೀಮಿತವಾಗ್ತಾರ ಅನ್ನೋ ಕುತೂಹಲ ಕೂಡ ಇದೆ. ಅನುರಾಗ್ ಠಾಕೂರ್ ಅವರು ಕೂಡ ಮಂತ್ರಿ ಆಗಬಹುದು ಅನ್ನೋ ನಿರೀಕ್ಷೆ. ಈ ನಡುವೆ ಗಜೇಂದ್ರ ಸಿಂಗ್ ಶೆಖಾವತ್ ಜಲಶಕ್ತಿ ಮಂತ್ರಿಯಾಗಿ ಕಳೆದ ಬಾರಿ ಕೆಲಸ ಮಾಡಿದಂಥವರು, ರಾಜಸ್ಥಾನದಿಂದ ಬಂದಿರತಕ್ಕಂಥವರು, ಅವ್ರಿಗೆ ಅವಕಾಶ ಸಿಗಬಹುದು. ಇನ್ನು ಬಿಜೆಪಿಯ ಸೀನಿಯರ್ ಮೋಸ್ಟ್ ಲೀಡರ್ಗಳಲ್ಲಿ ಒಬ್ಬರಾಗಿರುವಂತಹ ಹಾಗೆ ಹಿಂದೆ ಯೂನಿಯನ್ ಮಿನಿಸ್ಟರ್ ಆಗಿ ಕಾರ್ಯನಿರ್ವಹಿಸಿದಂತಹ ಧರ್ಮೇಂದ್ರ ಪ್ರಧಾನ್ ಹೆಸರು ಕೂಡ ಮುನ್ನೆಲೆಯಲ್ಲಿದೆ. ಅದೇ ರೀತಿ ಅಸ್ಸಾಂನಿಂದ ಸರ್ಬಾನಂದ ಸೋನಾವಾಲ್, ಇವರು ಬಿಜೆಪಿಯ ಮಾಜಿ ಮುಖ್ಯಮಂತ್ರಿ ಕೂಡ ಹೌದು, ಸ್ಟ್ರಾಂಗೆಸ್ಟ್ ಟಫೆಸ್ಟ್ ಲೀಡರ್ ಕೂಡ ಹೌದು. ಸೊ ಸಿಗಬಹುದು ಅಂತ. ತ್ರಿಪುರಾದಿಂದ ಬಿಪ್ಲಬ್ ದೇವ್ ವರ್ಮಾ, ತ್ರಿಪುರ ಅಂದ್ರೆ ಈಗ ಈಶಾನ್ಯ ರಾಜ್ಯಗಳಿಗೂ ಕೂಡ ಅವಕಾಶವನ್ನ ಕಲ್ಪಿಸಬೇಕಾಗುತ್ತೆ. ಒಂದೊಂದಾದ್ರೂ ಕೊಡಬೇಕಾಗತ್ತೆ, ಕೊಟ್ಟೆ ಕೊಡ್ತಾರೆ. ಬಟ್ ಇದು ವೆರಿ ಇಂಟ್ರೆಸ್ಟಿಂಗ್. ಕೇರಳದಿಂದ ಆಯ್ಕೆಯಾಗಿರುವ ಪ್ರಪ್ರಥಮ ಮತ್ತು ಏಕೈಕ ಬಿಜೆಪಿ ಸಂಸದ ಸುರೇಶ್ ಗೋಪಿ. ಇಡೀ ಇತಿಹಾಸದಲ್ಲೇ ಫಸ್ಟ್ ಟೈಮ್ ಗೆದ್ದಿರೋದು ಬಿಜೆಪಿ ಖಾತೆ ತೆರೆದಿರೋದು. ಸೊ ತೆಲಂಗಾಣದಿಂದ ಕಿಶನ್ ರೆಡ್ಡಿ ಅವರ ಹೆಸರು ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಹಿಂದೆ ಎನ್ಡಿಎ ಸರ್ಕಾರದ ಅವಧಿಯಲ್ಲಿ ಇವರು ಕೂಡ ಮಿನಿಸ್ಟರ್ ಆಗಿರೋ, ಸೊ ಮತ್ತೊಮ್ಮೆ ಆಗ್ಬೋದಾ ನಿರೀಕ್ಷೆ ಇದೆ. ತೆಲಂಗಾಣದಿಂದ ಬಂಡಿ ಸಂಜಯ್. ತೆಲಂಗಾಣ ಆಂಧ್ರ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾರೆ. ಇನ್ನೊಂದು ಕಡೆಗೆ ಬಹಳ ಇಂಟ್ರೆಸ್ಟಿಂಗ್, ತಮಿಳುನಾಡಿನಲ್ಲಿ ಎಲೆಕ್ಷನ್ ಸೋತ್ರು ಕೂಡ ಅಣ್ಣಾಮಲೈ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು, ರಾಜ್ಯಸಭೆಯಿಂದ ಇವರನ್ನ ಕಳಿಸ್ಕೊಡ್ಬೇಕು ಅನ್ನುವಂತಹ ನಿರೀಕ್ಷೆ. 17,000 ಓಟ್ಗಳಿಂದ ಸೋತಿದ್ರು. ಇವರು ಸೋಲೆ ಅಲ್ಲ ಅಂತ ಹೇಳ್ತಾ ಇದ್ರು. ಮತ್ತು ಬಿಜೆಪಿ ಅಲೆ 17% ವೋಟ್ ಶೇರ್ ಏನು ಬಂತು, ಅದೆಲ್ಲ ಕುತೂಹಲ. ರೈಟ್, ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಎಷ್ಟು ಜನರು ಇವತ್ತು ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಬಹುದು? MOS ಎಷ್ಟು ಜನರಿಗೆ ಇವತ್ತೇ ಕೊಡೋ ಸಾಧ್ಯತೆ ಇದೆ? ಕ್ಯಾಬಿನೆಟ್ ದರ್ಜೆ ಸ್ಥಾನಮಾನಗಳಿಗೆ ಎಷ್ಟು ಜನರಿಗೆ ಸಿಗೋ ಸಾಧ್ಯತೆ ಇದೆ? ಅದರ ಬಗ್ಗೆ ಏನ್ ಮಾಹಿತಿ ದೆಹಲಿ ಮೂಲಗಳಿಂದ ಸಿಗ್ತಾ ಇದೆ ಅಂತ? ಮಮತಾ ನೋಡಿ, ಒಟ್ಟು 27 ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನಗಳಿದಾವೆ, 47 MOSಗಳಿರುವಂಥದ್ದು, 3 MOS ಇಂಡಿಪೆಂಡೆಂಟ್ ಅಂದ್ರೆ ಸ್ವತಂತ್ರ ಖಾತೆಗಳಿರುವಂಥದ್ದು. ಈ ಪೈಕಿ ಬಹುತೇಕ 3% ಖಾತೆಗಳನ್ನ ಭರ್ತಿ ಮಾಡುವಂತ ಸಾಧ್ಯತೆಗಳಿದಾವೆ. ಅಂದ್ರೆ ಅಲ್ಲಿಗೆ ಸುಮಾರು 35ರಿಂದ 45 ಜನ ಸಚಿವರಾಗಿ ಇವತ್ತು ಪ್ರಮಾಣ ವಚನ ಸ್ವೀಕರಿಸುವಂತ ಸಾಧ್ಯತೆಗಳಿರುವಂಥದ್ದು. ಮೊದಲಿಗೆ ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಅದರ ಬೆನ್ನಲ್ಲೇ ಹಿರಿಯ ನಾಯಕರು ಯಾರಿದ್ದಾರೆ ಅಂದ್ರೆ ಬಿಜೆಪಿಯಲ್ಲಿ ಇರುವಂತಹ ಮತ್ತೆ ಇತರೆ NDA ಪಕ್ಷದಲ್ಲಿರುವಂತಹ ಕ್ಯಾಬಿನೆಟ್ ದರ್ಜೆಯ ಪ್ರಮುಖ ನಾಯಕರೆಲ್ಲರೂ ಕೂಡ ಪ್ರಮಾಣ ವಚನ ಸ್ವೀಕರಿಸ್ತಾ ಹೋಗ್ತಾರೆ. ಅದಾದ ಮೇಲೆ MOSಗಳು ಕೂಡ ಪ್ರಮಾಣ ವಚನ ಸ್ವೀಕರಿಸುವಂತ ನಿರೀಕ್ಷೆಗಳನ್ನ ಕೂಡ ಮಾಡಲಾಗ್ತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯಾದಂತಹ ತಯಾರಿಗಳನ್ನ ಮಾಡಿಕೊಳ್ಳಲಾಗಿದೆ. ಸಂಜೆ 7:15ಕ್ಕೆ ಕಾರ್ಯಕ್ರಮ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಈವರೆಗೂ ಕೂಡ ಅತಿಥಿಗಳನ್ನ ಆಹ್ವಾನಿಸುವಂತ ಕೆಲಸವನ್ನ ಮಾಡಲಾಗ್ತಾ ಇರುವಂತದ್ದು. ಈಗಾಗಲೇ ಭಾರತದ ನೆರೆಹೊರೆಯ ದೇಶದಲ್ಲಿರುವಂತಹ ಅತಿಥಿಗಳನ್ನ ಈಗಾಗಲೇ ಆಹ್ವಾನಿಸುವಂತದ್ದು, ಅವರಾಗಲೇ ಭಾರತದಲ್ಲಿ ಬಂದು ಕಾರ್ಯಕ್ರಮಕ್ಕೂ ಕೂಡ ಸಿದ್ಧವಾಗಿದ್ದಾರೆ. ಆದರೆ ದೇಶದಲ್ಲಿರುವಂತಹ ಪ್ರಮುಖ ಗಣ್ಯ ವ್ಯಕ್ತಿಗಳನ್ನ ಕೂಡ ಅವರು ಕರೆಯುವಂತ ಕೆಲಸಗಳು ಇವತ್ತು ಬೆಳಗ್ಗೆಯಿಂದಲೂ ಕೂಡ ಆಗ್ತಾ ಇರುವಂತದ್ದು. ಬೇರೆ ಬೇರೆ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಗಣ್ಯರನ್ನ ಈಗ ಈ ಒಂದು ಕಾರ್ಯಕ್ರಮಗಳಿಗೆ ಆಹ್ವಾನಿಸಲಾಗ್ತಾ ಇದೆ. ಸುಮಾರು 7ರಿಂದ 8,000 ಜನರು ಬೇರೆ ಬೇರೆ ವಲಯದ ಬೇರೆ ಬೇರೆ ಏನು ವಿಷಯಗಳ ಏನು ವ್ಯಕ್ತಿಗಳಿರ್ತಾರೆ ಅವರೆಲ್ಲರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಕರೆಯುವಂತ ಕೆಲಸಗಳು ಕೂಡ ಆಗ್ತಾ ಇದಾವೆ. ಬಹುತೇಕ ಅವರು ಕೂಡ ಸಂಜೆ ಒಳಗಡೆ ದೆಹಲಿಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಒಂದು ಅದ್ದೂರಿ ಕಾರ್ಯಕ್ರಮಕ್ಕೆ ಈಗ ದೆಹಲಿ ಸಜ್ಜಾಗಿರುವಂತದ್ದು. ಮಮತಾ. ಓಕೆ ಶಬೀರ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ. ಬಟ್ ಈ ಕ್ಯಾಬಿನೆಟ್ನಲ್ಲಿ 77 ಜನರಿಗೆ ಏನು ಅವಕಾಶ ಕೊಡಬಹುದು, ಆ 77 ಜನರ ಪೈಕಿ ಇವತ್ತು ಎಷ್ಟು ಜನ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಮತ್ತು ಯಾರ್ಯಾರು, ಇದಿಷ್ಟೇ ಇವಾಗ ಸದ್ಯಕ್ಕಿರತಕ್ಕಂಥ ಕುತೂಹಲ.